ಸಂಪಗಾಂಜಲಿಯಲ್ಲಿ ರಾಯಣ್ಣ ಬಂದಿನಂತೆ ತಿಳಿಸಿ ಕುಲಕರ್ಣಿ ಬಾಳಪ್ಪ ತಲವಾರ್ ಫಕೀರಪ್ಪ ಮೂಲಕ ರಾಯಣ್ಣ ಕೆಂಚಮ್ಮನ ಬಾವಡಿಗೆ ಕರೆಸಿದನು. ಚಾವಡಿಗೆ ಕರೆಸಿದ ಪ್ರಕಾರ ಕಂದಾಯ ಕೊಡುವಂತೆ ಪೀಡಿಸಿದನು. ಆಗ ಕೆಂಚಮ್ಮ ನಮ್ಮ ಮಣಿತನದ ಪೂರ್ವಜನರ ಶೌರ್ಯದಿಂದ ಪಡೆದ ಇನಾಮ ಭೂಮಿಗೆ ಕೊಡುವುದಿಲ್ಲ ಎಂದು ನಿರಾಕರಿಸಿದರು. ಭೂಮಿ ಕೊಡಂತ ನಿಂತಿದ್ದಂತೀವ ನೀವು ಭೂಮಿ ಕೊಡೋದ್ ನಿಂತ ನ್ಯಾಯಕ್ ಇವ್ ಬೇಡ ಇದನ್ನ ಒಲ್ಲೆ ಅಂತ ಹೇಳಿ ಭೂಮಿ ಕೊಡಂತ ಬಳಿ ನೋಡು ಕೊಳ್ಳ ಇವ್ ನೋಡು ಇಸ್ಕೋಬೇಕಿ ಬಳಿ ಬಳಿ ನಾಯಿ ನೋಡವ್ವ ಇಲ್ಲಿ ಅಜ್ಜ ನಂಗ ಸ್ನೇರ್ ಕೊಡಪ್ಪ ನೀರಡಿಸಿ ಅಲ್ಲಿ ಹೋಗ್ಸ್ಯಾನ ಡಿಸ್ಕಲ್ ಗಂಡಸಲ್ಲು ಬಾಳ್ಯ ನೀನು ಮುಂದೆ ಬರಾಕ ಸಮ್ಮುಖದಲ್ಲಿ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದ ಕೆಂಚಮ್ಮನ ಮೇಲೆ ಕುಲಕರ್ಣಿ ಬಾಳಪ್ಪ ಸಿಟ್ಟಿಗೊಂಡು ಸಂಘದ ಕೆಟ್ಟಿಗೆ ಕೇರಿಸಿ ಅವಳ ಬೆನ್ನ ಮೇಲೆ ಸುಂಕದ ಕಲ್ಲು ಏರಿಸಿ ಮೂಲಕ ಅಮಣಿಸಿದರು. ಇಷ್ಟಲಾದರೂ ಕೆಂಚಮ್ಮ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದರು. ಗಂಡಸಲ್ಲು ಬಾಳ್ಯ ನೀನು ಮುಂದೆ ಬ ಬಂದವನ ಇವ್ರನ್ನ ಹಾಕೊಂಡು ಹೋಗ್ಬಿಡ್ತಾನ ನಂದಗಡ ನನ್ನ ಮಗ ರಾಯ ಬರಲಿ ನನ್ನ ಚಂಡ ಕಡಿಸ್ತಾನು ನಿನ್ನ ಚಂಡ ಕಡಿಸ್ತಾನೆ ನನ್ನ ಮಗ ರಾಯ ಬರಲಿ ಯಪ್ಪ ನಾನು ಹೇಳ್ತಿ ಚಂದ ನೋಡಪ್ಪ ಅದ ನಾನು ಹೇಳ್ತಿ ಈಕೆ ನೋಡ್ರಿಪ್ಪ ನಾನು ಹೇಳ್ತಿ ಎಷ್ಟು ಚಂದ ನೋಡ್ರಿಪ್ಪ ನಾನು ಹೇಳ್ತಿ ಎಷ್ಟು ಚಂದ ಈಕೆಯ ಇವ್ರವ್ವ ಈಕೆಯ ಇವ್ರ ಅಮ್ಮ ಇವ ಈಕೆ ನಾನು ಹೇಳ್ತಿ ಫಸ್ಟ್ ನಾ ತಗೋತಾನೆ. ಸಂಗೊಳ್ಳಿ ರಾಯಣ್ಣ ತನ್ನ ತಾಯಿಯ ಮೇಲೆ ಕುಲಕರ್ಣಿ ಮಾಡಿರೋ ದಬ್ಬಾಳಿಕೆ ತಿಳಿದು ಸಂಪಗಾಂವ್ ಜೈಲಿನಿಂದ ತಪ್ಪಿಸಿಕೊಂಡು ಸಂಗೊಳ್ಳಿಗೆ ಬಂದನು. ಓಡಿ ಹೊಂಟಾನ ಸಂಗೊಳ್ಳಿ ಅಂತ ಜೈಲಿನಿಂದ ತಪ್ಪಿಸೋ ಹಿಂಗೆ ಓಡಿ ಹೊಂಟಾನು. ಇಲ್ಲಿ ಬಂದು ನೋಡಿ ಬಡಕ್ ನಾವು ಅಮ್ಮೆ ನೋಡ್ರಿಪ್ಪ ಈಕೆ ನಮ್ಮ ಅಮ್ಮಿಕೆ ನಮ್ಮ ಅಮ್ಮ ಹೆಂಗೆ ನಿಂತಾಳ ನೋಡಪ್ಪ ಇಲ್ಲಿ ನನ್ನ ಹೆಂಡತಿ ತಂಗಿ ನೋಡಪ್ಪ ಆಕೆ ನನ್ನ ಹೆಂಡತಿ ಅಣ್ಣ ನೋಡಪ್ಪ ಜೈಲಿನಿಂದ ಪರಾಗಿ ಬಂದ ರಾಯಣ್ಣ ನೇರವಾಗಿ ಕುಲಕರ್ಣಿ ಮನೆಗೆ ನುಗ್ಗಿ ಬಾಳಪ್ಪನ ಮೇಲೆ ಹಲ್ಲೆ ಮಾಡುತ್ತಿದ್ದನು. ಯಾಕ ಇಲ್ಲ ಜೈಲಿನಿಂದ ಪರಾಗಿ ಬಂದವ ರಾಯಣ್ಣ ನೇರವಾಗಿ ಕುಲಕರ್ಣಿಯ ಮನೆಗೆ ನುಗ್ಗಿ ಬಾಳಪ್ಪನ ಮೇಲೆ ಹಲ್ಲೆ ಮಾಡುತ್ತಿದ್ದನು. ಖಡ್ಗದಿಂದ ಅವನನ್ನು ಕೊಚ್ಚಬೇಕು ಎನ್ನುವಷ್ಟರಲ್ಲಿ ಕುಲಕರ್ಣಿಯ ಹೆಂಡತಿ ಗಂಡನ ಪ್ರಾಣ ಉಳಿಸಲು ಬೇಡಿಕೊಳ್ಳುತ್ತಾಳೆ. ಇದು ತಿಳಿದು ಕೆಂಚಮ್ಮ ಕುಲಕರ್ಣಿ ಮನೆಗೆ ಧಾವಿಸಿ ಮಗನನ್ನು ತಡೆಯುತ್ತಾಳೆ. ಕುಲಕರ್ಣಿಯ ಹೆಂಡತಿಗೆ ಸಮಾಧಾನ ಹೇಳುತ್ತಾಳೆ. ಮುತ್ಯ ಹಿಂಗ ಹಾಲು ನೋಡಿ ದಾಯಂಬ್ರಿ ಬೀಜ ಕಲ್ಲಂಗಡಿ ಬೀಜ ಕಾಯಿ ನೋಡಿ ಬಿಡ್ರ ಬಾರಿ ಮಾಡ್ಯಾರ ಮಾರ ಸಂಗೊಳ್ಳಿ ಕುಲಕರ್ಣಿ ಬಾಳಪ್ಪನ ಅಣ್ಣ ಹಲ್ಲೆ ನಡೆಸಿ ಸಂಗೊಳ್ಳಿ ರಾಣಿಗೆ ಬುದ್ಧಿ ಕಲಿಸಬೇಕೆಂದು ತೀರ್ಮಾನಿಸಿ ಕಂದಾಯ ನಿರಾಕರಿಸಿ ಇನಾಮ್ ಮೆಟ್ಟುಗಳು ಹಾಕಿಕೊಳ್ಳುವ ಪಡೆದ ಸಂಭ್ರಮದಲ್ಲಿ ನಡೆಸಿದರು. ಕುಲಕರ್ಣಿ ಬಾಳಪ್ಪನ ತನ್ನ ಮೇಲೆ ಹಲ್ಲೆ ನಡೆಸಿದ ಸಂಗೊಳ್ಳಿ ರಾಣಿಗೆ ಬುದ್ಧಿ ಕಲಿಸಬೇಕೆಂದು ತೀರ್ಮಾನಿಸಿ ಕಂದಾಯ ನಿರಾಕರಿಸಿ ಇನಾಮ್ ಭೂಮಿಯ ಮೇಲೆಗಟ್ಟು ಹಾಕಿಕೊಳ್ಳು ವರೆಯ ಸಭ ಅಮಲ್ದಾರರಿಗೆ ನೀಡುತ್ತಿರುವುದು.
ನೀವು ಇದನ್ನ ಹೇಳತ್ತಾನೆ ಏನು ಅಂತ ಇಲ್ಲದಕ್ಕೆ ಜಡ್ಜ್ ಏನೋ ಹಾಕ್ತಾನೆ. ಇದು ನಡ್ದತ್ ನೋಡುದ ಇಲ್ಲಿ ದಾನ ಏನದ ಹೊಟ್ಟೆ ಚಾಕು ಬ್ರಿಟಿಷರ ಸರ್ಕಾರದ ಕಿತ್ತೂರು ನಾಡಿನ ಜನತೆ ತೀವ್ರ ವಿರೋಧ ವ್ಯಕ್ತಪಟ್ಟು ಸಂಗೊಳ್ಳಿ ರಾಯಣ್ಣ ಇನಾಮ್ ಭೂಮಿ ಮುಟ್ಟುಗೊಳ್ಳಲು ಅನೇಕ ಶೇಷಣ್ಣದ ಭೂಮಿಗಳು ಸರ್ಕಾರ ಮುಟ್ಟುಗಳು ಆಯ್ಕೆಗೊಳ್ಳಲು ಪ್ರಾರಂಭಿಸಿದರು. ಕಿತ್ತೂರು ಸೈನ್ಯ ಸಂಗೊಳ್ಳಿ ಕುಲಕರ್ಣಿಯ ಜಮೀನಿಗೆ ಆಗಮಿಸಿ ಅಲ್ಲಿ ಜೋಳದ ಬಣ್ಣಗಳ ಬೆಂಕಿ ಹಚ್ಚಿದರು. ಇದನ್ನು ತಡೆಯಲು ಆಂಗ್ಲ ಸೈನ್ಯ ಭೂಮಿಯನ್ನು ನಡೆದ ಪ್ರಥಮ ಸಂಗೊಳ್ಳಿ ಸ್ಟೇಷನ್ನಿಂದ ನೇರವಾಗಿ ಯುದ್ಧ ಇದಾಗಿತ್ತು. ಈ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ತಂಡ ವಿರೋಚಿಗೆ ಗೆಲುವು